ಈ ಬಾರಿ ರಾಜೀವ್ ಗೌಡ ಅವರಿಗೆ ಕ್ಷೇತ್ರದ ಜನರು ಕೈ ಹಿಡಿತಾರ? ಈಗಾಗಲೇ ಕೃಷ್ಣ ಬೈರೇಗೌಡರು ಕೂಡ ಅಬ್ಬರಿಸ್ತಾ ಇದ್ರು. ಈ ಬಾರಿ ಕೃಷ್ಣ ಬೈರೇಗೌಡರು ಟಿಕೆಟ್ಗೂ ಪೈಪೋಟಿ ಕೊಟ್ಟಿದ್ರು. ಇಲ್ಲಿ ಈ ಬಾರಿ ಟಿಕೆಟ್ ಬೇಕು, ಸ್ಪರ್ಧೆ ಮಾಡ್ತೀನಿ ಅಂತ, ಬಟ್ ಸಿಕ್ಕಿಲ್ಲ. ಬಟ್ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಈ ಬಾರಿ ಜನ ಮತ ಕೊಟ್ಟೇ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಗೆಲ್ಲೋದಿಲ್ಲ. ಯಾಕೆಂತಂದರೆ ಅವರು ಈ ಹಿಂದಿನ ಕ್ಷೇತ್ರ ಬಿಟ್ಟು ಬರೋದಕ್ಕೆ ಕಾರಣನೇ ಅವರಲ್ಲಿ ಏನು ಕೆಲಸ ಮಾಡಿಲ್ಲ, ಅವರಿಂದ ಯಾವುದೂ ಅಭಿವೃದ್ಧಿ ಆಗಿಲ್ಲ. ಅವ್ರನ್ನ ನಿಲ್ಲಿಸಿದ್ರೆ ಜನ ಅಲ್ಲಿ ತಿರಸ್ಕಾರ ಮಾಡ್ತಾರಂತ ಗೊತ್ತಿದ್ದು ಅವ್ರನ್ನ ಈಗ ಕ್ಷೇತ್ರ ಬದಲಾಯಿಸಿದ್ದಾರೆ. ಇಲ್ಲೂ ಕೂಡ ಅವರಿಗೆ ಅದರ ಬಿಸಿ ತಟ್ಟಿತ್ತು, ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅನ್ನೋದು. ಅದು ಮಹಿಳಾ ಕಾರ್ಯಕರ್ತರು, ಸ್ವಪಕ್ಷದ ಕಾರ್ಯಕರ್ತರೇ ಮಾಡಿದಂತಹ ಒಂದು ಗೋ ಬ್ಯಾಕ್ ಅಭಿಯಾನ. ಅದು ಕೂಡ ದೊಡ್ಡ ಹೊಡೆತ ಶೋಭಾ ಕರಂದ್ಲಾಜೆ ಅವರಿಗೆ ಬೀಳುತ್ತೆ. ಅಂದ್ರೆ ಯಾವುದೇ ವರಿಷ್ಠರ ಬೆನ್ನು ಅವರಿಗೆ ಇದ್ರೂ ಕೂಡ, ಬೆನ್ನಿಗೆ ನಿಂತಿದ್ರು ಕೂಡ ಒಂದಷ್ಟು ಆಡಳಿತ ವಿರೋಧಿ ಅಲೆ ಅನ್ನೋದು ಅವ್ರನ್ನ ಅಲ್ಲಿ ಸೋಲುವಂತಹ ಹಂತಕ್ಕೆ ತಲುಪಿಸಿಬಿಡತ್ತೆ ಅಂತ. ಖಂಡಿತವಾಗ್ಲು. ಯಾಕಂತಂದ್ರೆ ಈ ಕ್ಷೇತ್ರದಲ್ಲಿ ಯಾವಾಗ ಯಾರ ಪರವಾಗಿ ಜನ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಪ್ರಬುದ್ಧ ಮತದಾರರಿದ್ದಾರೆ. ಸೊ ಈ ಕಾರಣಕ್ಕಾಗಿ ಇಲ್ಲಿ ಸದಾನಂದ ಗೌಡರು ಕಳೆದ ಬಾರಿ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಈ ಬಾರಿ ಶೋಭಾ ಕರಂದ್ಲಾಜೆ ಅವರು ನಿಂತಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ, ಬೆಂಗಳೂರು ಉತ್ತರದಲ್ಲಿ ಈ ಬಾರಿಯ ಫಲಿತಾಂಶ ಹೇಗಿರುತ್ತೆ ಅಂತ. ಬಟ್ ಈಗಾಗಲೇ ಚುನಾವಣಾ ಅಖಾಡಕ್ಕೆ ಧುಮುಕಿರುವಂಥ ಕಾಂಗ್ರೆಸ್ ನಾಯಕರು ಇವತ್ತು ಅಬ್ಬರಿಸಿ ಕಾಂಗ್ರೆಸ್ ವಿರುದ್ಧ ಬೊಬ್ಬೆರೆದಿದ್ದಾರೆ. ಅದರಲ್ಲೂ ಶೋಭಾ ಕರಂದ್ಲಾಜೆ ವಿರುದ್ಧ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿಯನ್ನು ನಡೆಸಿ ಚುನಾವಣಾ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಭರಾಟೆಯನ್ನು